ಹೋಬಳಿ ನಡೀತಾ ಇದೆ, ಹೇಗಿದೆ? ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ 3 ಸ್ಥಳಗಳಲ್ಲಿ ಬೂತ್ಗಳನ್ನು ವ್ಯವಸ್ಥೆ ಮಾಡಿದೆ. ಚುನಾವಣೆ 3 ಜಾಗದಲ್ಲಿ ನಡೀತಾ ಇದೆ. ಒಂದು ರಾಮನಗರ, ಇನ್ನೊಂದು ಕೈಲಾಂಚ, ಇನ್ನೊಂದು ಹಾರೋಹಳ್ಳಿ ಮರವಾಡಿನಲ್ಲಿ ಹಾರೋಹಳ್ಳಿನಲ್ಲಿ ನಡೀತಾ ಇದೆ. ಎಲ್ಲ ಉತ್ಸುಕರಾಗಿ ಎಲ್ಲ ನಮ್ಮ ಮತದಾರರು ಮತ್ತು ನಮ್ಮ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಚುನಾವಣೆಯಲ್ಲಿ ಭಾಗವಹಿಸಿ ಚೆನ್ನಾಗಿ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಸಮೀಕ್ಷೆ ಪ್ರಕಾರವಾಗಿ ಅತಿ ಹೆಚ್ಚಿನ ಮತ ನಾವು ರಾಮನಗರದಲ್ಲಿ ಪಡೀತೀವಿ ಅನ್ನೋದು ಒಂದು ವಿಶ್ವಾಸನೂ ನನಗಿದೆ. ಎರಡು ಬಾರಿ ರಾಮೋಜಿಗೌಡರು ಸೋತಿದ್ರು, ಈಗ 3ನೇ ಬಾರಿ ಸ್ಪರ್ಧೆ ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷ ನಿಮ್ಮದೇ ಸರ್ಕಾರ ಇದೆ, ಹೇಗಿದೆ ಸರ್ ವಾತಾವರಣ? ಈ ವಾತಾವರಣ ತುಂಬ ಚೆನ್ನಾಗಿದೆ. ಈಗಾಗಲೇ ಸಮೀಕ್ಷೆ ಪ್ರಕಾರವಾಗಿ ರಾಮೋಜಿಗೌಡ ಗೆಲ್ಲುವುದು ಖಚಿತ ಅಂಥೇಳಿ ಎಲ್ಲ ಎಕ್ಸಿಸ್ಟ್ ಪೋಲಿಂಗ್ನಲ್ಲಿ ಎಲ್ಲ ಕೊಡ್ತಾ ಇದ್ದಾರೆ ಎಲ್ಲರೂ. ಸೊ ಆ ಪ್ರಕಾರದಲ್ಲಿ ಇಲ್ಲೂ ತಾವೆಲ್ಲರೂ ಕೂಡ ವಾತಾವರಣನ ಗಮನಿಸ್ತಾ ಇದ್ದೀರಿ. ಎಲ್ಲರೂ ಕೂಡ ಭಾಳ ಅವ್ರ ಪರವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಸರ್ವಿಸ್ ಕೊಡ್ತಾರೆ. ಅವರು ನಮ್ಮ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಏನೆಲ್ಲ ಸೌಲಭ್ಯಗಳು ಬೇಕು, ಏನೆಲ್ಲೋ ಸೇವೆಗಳು ಬೇಕು ಅದನ್ನೆಲ್ಲ ಒದಗಿಸ್ತಾರೆ. ಅವ್ರು ನಮ್ಮ ಜೊತೆಲಿ ವಿಶ್ವಾಸವಾಗಿ ನಮಗೆಲ್ಲರೂ ಕೂಡ ಕೆಲಸ ಕಾರ್ಯ ಮಾಡಿಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. 2 ಬಾರಿ ಸೋತಾಗ್ಲೂ ಪುಟ್ಟಣ್ಣ ವಿರೋಧ ಇದ್ರು, ಬಟ್ ಈಗ ನಿಮ್ಮದೇ ಪಕ್ಷದಲ್ಲಿ ಇದ್ದಾರೆ, ಹಾಗಾಗಿ ಅವರದ ಸಾಮರ್ಥ್ಯ ಹೇಗಿದೆ? ಸಹಜ, ಕೆಲವು ಸಂದರ್ಭದಲ್ಲಿ ಸಹಜ ಅವೆಲ್ಲನೂ. ಅವತ್ತು ಪುಟ್ಟಣ್ಣ ಇರಲಿ, ಪುಟ್ಟಣ್ಣ ಇದ್ದಾರೆ. ಪುಟ್ಟಣ್ಣ ಬಂದಮೇಲೆ ನಮಗೊಂಥರ ದೊಡ್ಡ ಶಕ್ತಿ ಬಂದಂಗಾಗಿದೆ. ಪುಟ್ಟಣ್ಣನ ನೇತೃತ್ವದಲ್ಲೇ ನಾವೆಲ್ಲರೂ ಕೂಡ ಇವತ್ತು ಚನ್ನಪಟ್ಟಣ, ರಾಮನಗರ ಕೆಲಸಗಳು ನಾವೆಲ್ಲ ಮಾಡ್ತಾ ಇದ್ದೀವಿ. ಬೆಂಗಳೂರು ಕ್ಷೇತ್ರದಲ್ಲಿ ರಾಮೋಜಿಗೌಡರು ಗೆಲ್ತಾರೆ, ಗೆಲ್ತೇವೆ 100%, 200% ನಾವೆಲ್ಲ ಗೆಲ್ತೀವಿ.